ಅರ್ಕಾವತಿ ಅರ್ಕಾವತಿ ನದಿ ಅಂತೆ. ಇದ್ರ ಸುತ್ತಮುತ್ತ ಸೈಟ್ ಏನಾದರೂ ನೀವು ತಗೊಂಡಿದ್ದೀರಾ? ತಗೊಂಡಿದ್ರೆ ಜಾಗ್ರತೆ ಆಗ್ಬಿಡಿ. ಯಾಕೆ ಅಂದರೆ ಈಗ ಅರ್ಕಾವತಿ ಬಫರ್ ಝೋನ್ ಅಂತೆ, ಅರ್ಕಾವತಿ ಎನ್ಕ್ರೋಚ್ಮೆಂಟ್ ಅಂತೆ, ಅರ್ಕಾವತಿ ರೀಜೆನರೇಟ್ ಆಗುತ್ತಂತೆ. ನಿಮ್ಮ ಜಮೀನ ನಿಮ್ಮ ಸೈಟ್ನ ಉಳಿಸ್ಕೊಳ್ಳಿ. 7-8 ವರ್ಷಗಳ ಹಿಂದೆ ತುಂಬ ಸದ್ದು ಮಾಡಿದ್ದಂಥ ಈ ಒಂದು ಮಾತುಗಳು ಈಗ ಕಾಣೆ ಆಗ್ಬಿಟ್ಟಿದೆ. ಹಾಗಿದ್ರೆ ಅರ್ಕಾವತಿ ನದಿಯ ಯಾವುದೇ ಒಂದು ಸಮಸ್ಯೆ ಈಗಿಲ್ವಾ? ಇದ್ರ ಸುತ್ತಮುತ್ತ ಪ್ರಾಪರ್ಟಿಗಳನ್ನ ತಗೋಬಿಡ್ಬೋದಾ? ಎಲ್ಲ ಸಮಸ್ಯೆನೂ ತೀರೋಗ್ಬಿಡ್ತಾ? ಸಮಸ್ಯೆ ತೀರೋಯ್ತಾ ಇಲ್ಲ ಟೈಮ್ ಚೇಂಜ್ ಆಯ್ತಾ? ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅರ್ಕಾವತಿ ನದಿಯ ಕಂಪ್ಲೀಟ್ ಗೈಡ್ ವಿಡಿಯೋ, ಅದರ ಹಿಸ್ಟ್ರಿ, ಸೈಜು, ಬಫರ್ ಝೋನು, ಬೈಯಿಂಗ್ ಟಿಪ್ಸು ಎಲ್ಲನೂ ಇದೊಂದೇ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಕನ್ಸಿಡರ್ ಮಾಡ್ಕೊಬಿಡಿ. ಈ ಥರದ ಇಂಪಾರ್ಟೆಂಟ್ ವಿಡಿಯೋಸ್ ಈ ಚಾನಲಲ್ಲಿ ಪೋಸ್ಟ್ ಆಗ್ತಾನೆ ಇರುತ್ತೆ, ಆಗ್ತಾನೆ ಇತ್ತು, ಇನ್ನು ಮುಂದೆ ಆಗ್ತಾ ಇರುತ್ತೆ. ಹಿಸ್ಟ್ರಿ ಆಫ್ ಅರ್ಕಾವತಿ ರಿವರ್. ಹಿಸ್ಟ್ರಿನ ನೋಡ್ಕೊಬಿಡೋಣ ಫಸ್ಟು. ಇದೊಂದು ಏನ್ಷಿಯಂಟ್ ಒರಿಜಿನೇಷನ್ ಇರೋ ಅಂಥ ನದಿಯಾಗಿದೆ. ಏನ್ಷಿಯಂಟ್ ಒರಿಜಿನ್ ಇರೋ ಅಂಥ ನದಿ ನಂದಿ ಹಿಲ್ಸಲ್ಲಿ ಹುಟ್ಟುತ್ತೆ. ಇದು ನಂದಿ ಹಿಲ್ಸ್ಗೆ ಹೋಗಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನಂದಿ ಹಿಲ್ಸ್ ಬಲಭಾಗಕ್ಕೆ ಅಲ್ಲಿ ಒಂದು ಸಣ್ಣ ಜಾಗ ಇದೆ. ಅಲ್ಲಿ ಕ್ಲೀನಾಗೆ ಒಂದು ಶಿಲಾಫಲಕ ಹಾಕಿದ್ದಾರೆ. ಅದ್ರ ಮೇಲೆ ಬರೆದಿದ್ದಾರೆ ಇಲ್ಲಿ ಅರ್ಕಾವತಿ ನದಿ ಹುಟ್ಟಿದೆ ಅಂತ. ಆ ಜಾಗದ ಫೋಟೋ ರೈಟ್ ಸೈಡ್ ಕಾಣಿಸ್ತಾ ಇದೆ. ನಂದಿ ಹಿಲ್ಸಲ್ಲಿ ಹುಟ್ಟಿದ್ದು. ಎಲ್ಲ ಅದ್ರ ದಾರಿಲಿ, ಈ ನದಿ ಹರ್ಕೊಬರೋ ಅಂಥ ದಾರಿಲಿ ಎಷ್ಟೋ ವಿಲೇಜಸ್ಗಳಿಗೆ ಫಾರ್ಮಿಂಗಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದೆ. ಇದೇ ನೆನ್ನೆ ಮೊನ್ನೆಯಿಂದ ಬಂದಿರೋ ಅಂಥ ನದಿಯಲ್ಲ, ಸಾವಿರಾರು ವರ್ಷಗಳಿಂದ ಇರೋ ಅಂಥ ಅರ್ಕಾವತಿ ನದಿ ಈಗ ಸ್ವಲ್ಪ ಮುಂಚೂಣಿಗೆ ಬಂದಿದೆ. ಅದಾದಮೇಲೆ ಹೆಸರುಘಟ್ಟ ಲೇಕು 1894ರಲ್ಲಿ ಕಟ್ಟಿದ್ರು ಬ್ರಿಟಿಷ್ ಟೈಮಲ್ಲಿ. ಟಿ ಜಿ ಹಳ್ಳಿ ರಿಸರ್ವರ್ ಅದು 1933ರಲ್ಲಿ ಕಟ್ಟಿದ್ರು. ಬೆಂಗಳೂರಿಗೆ ವಾಟರ್ ಸಪ್ಲೈ ಮಾಡೋದಕ್ಕೆ ಈ ನೀರು ಅಲ್ಲಿಗೋಗುತ್ತೆ. ಅದಾದಮೇಲೆ ಇಲ್ಲಿನ ನೀರು ಏನು ಅರ್ಕಾವತಿ ನದಿ ನೀರಿದೆಯಲ್ಲ, ಇದು ಡಿಕ್ಲೈನ್ ಆಗ್ತಾ ಬಂತು. ಏನು ರೀಸನ್ಸು ಅಂತ ನೋಡೋದಾದರೆ, ಅರ್ಬನೈಸೇಷನ್ ಜಾಸ್ತಿ ಆಯಿತು, ಸುತ್ತ ಡೆವಲಪ್ಮೆಂಟು, ಇಂಡಸ್ಟ್ರೀಸು, ಮನೆಗಳು ಬಂದಿದ್ದರಿಂದ ಈ ಒಂದು ನದಿಯ ಫ್ಲೋ ಕಮ್ಮಿ ಆಗ್ತಾ ಬಂತು. ಅದಲ್ಲದೆ ಡಿಫಾರೆಸ್ಟೇಷನ್, ಮೇಯ್ನಾಗಿ ಇದು ಬೆಟ್ಟದಲ್ಲಿ ಹುಟ್ಟಿ ಬೆಟ್ಟಗಳಿಂದ ಬರೋ ನೀರು ಸಂಗ್ರಹ ಆಗಿ ಹುಟ್ಟಿ ಹರಿಯುವಂಥ ನದಿ ಈ ಒಂದು ಅರ್ಕಾವತಿ ನದಿ. ಡಿಫಾರೆಸ್ಟೇಷನ್ ಆಯಿತೋ ಆಗ ಈ ಒಂದು ನದಿಗೆ ಇನ್ಫ್ಲೋ ಕಮ್ಮಿ ಆಯಿತು, ಇಲ್ಲಿಗೆ ಒಳ ಹರಿವು ಬರೋವಂಥ ನೀರು ಕಮ್ಮಿ ಆಯಿತು. ಅದಲ್ಲದೆ ಗ್ರೌಂಡ್ ವಾಟರ್ ಓವರ್ ಯೂಸ್. ಈ ಒಂದು ನದಿ ಉಕ್ಕುವಂಥ ನದಿ, ಇದು ಉಕ್ಕಿ ಹರಿಯುವಂಥ ನದಿ. ಯಾವಾಗ ಜಾಸ್ತಿ ಬೋರ್ವೆಲ್ಗಳು ಜಮಾನ ಸ್ಟಾರ್ಟ್ ಆಯಿತೋ ಆಗ ಅರ್ಕಾವತಿ ನದಿಯ ಫ್ಲೋ ಕೂಡ ಕಮ್ಮಿ ಆಯಿತು. NGT ಮತ್ತು ಗೌರ್ಮೆಂಟು ಇದನ್ನು ರಿಸ್ಟೋರೇಷನ್ಗೆ ಮತ್ತು ಪ್ರೊಟೆಕ್ಷನ್ಗೆ ಕೆಲಸ ಮಾಡ್ತಾನೆ ಇದೆ. ಈ NGTVನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಮುಂದೆ ಬರೋ ಸ್ಟೆಪ್ಸಲ್ಲಿ, ಮುಂದೆ ಬರೋ ಪಾರ್ಟಲ್ಲಿ ನಾನು ಇದನ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಈ NGT ಇದರ ಉಪಯೋಗ, ಇವರ ಒಂದು ಇನ್ಫ್ಲೂಯೆನ್ಸು ಈ ಒಂದು ಅರ್ಕಾವತಿಗೆ ತುಂಬಾ ಲಿಂಕ್ ಆಗಿದೆ. ಸೈಜ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಅರ್ಕಾವತಿ ರಿವರ್. ಟೋಟಲ್ ರಿವರ್ ಲೆಂತ್ ಬಂದು ಅಪ್ರಾಕ್ಸ್ 190 ಕಿಲೋಮೀಟರು. ಬೇಸಿನ್ ಏರಿಯಾ ಅಪ್ರಾಕ್ಸ್ 4150 ಸ್ಕ್ವೇರ್ ಕಿಲೋಮೀಟರ್. ಎಲಿವೇಶನ್ 1478 ಮೀಟರ್ ಇದೆ ನಂದಿ ಹಿಲ್ಸ್ ಹತ್ರ. ಕಾವೇರಿ ನದಿಗೆ ಹೋಗೋ ಅಷ್ಟರಲ್ಲಿ 370 ಮೀಟರ್ ಆಗುತ್ತೆ. ಎಲಿವೇಶನ್ ಡ್ರಾಪು 1100 ಮೀಟರು ಕಮ್ಮಿ ಆಗ್ತಾ ಹೋಗುತ್ತೆ ಅಲಾಂಗ್ ದ ಸ್ಟ್ರೆಚ್. ನಂದಿ ಹಿಲ್ಸಿಂದ ಕಾವೇರಿ ರಿವರ್ಗೆ ಹೋಗಿ ತಲುಪೋ ಅಷ್ಟರಲ್ಲಿ 1100 ಮೀಟರು ಕಮ್ಮಿ ಆಗುತ್ತೆ. ವಿಡ್ತ್ ವೇರೀಸ್ ಬೈ ಲೊಕೇಶನ್ ಆ್ಯಂಡ್ ಸೆಷನ್. ಇದರ ಒಂದು ಸೈಜ್ನ ನೀವು ತಿಳ್ಕೊಬೇಕು ಅರ್ಕಾವತಿ ನದಿದು ಅಂದರೆ ಅದು ಸಾಧ್ಯ ಆಗಲ್ಲ. ಯಾಕೆಂದರೆ ಅರ್ಕಾವತಿ ನದಿ ಏನು ನಂದಿ ಹಿಲ್ಸ್ ಹತ್ರ ಹುಟ್ಟಬೇಕಾದ್ರೆ ಜಾಸ್ತಿ ಅಗಲ ಹೊಂದಿದ್ದು, ಕಾವೇರಿ ನದಿಗೆ ಸೇರಬೇಕಾದ್ರೆ ಕಮ್ಮಿ ಆಗುತ್ತೆ. ಮಧ್ಯದಲ್ಲೂ ಕೂಡ ಇದರ ಒಂದು ಸೈಜ್ ಹಾಗೇ ಇದೆ. ಅದರದ್ದು ಫಿಕ್ಸ್ ಸೈಜ್ ಅಂತ ಇಲ್ಲ. ಒಂದು ಸೈಜಲ್ಲಿ ಈ ನದಿ ಇಷ್ಟೇ ಇದೆ, ನಿಮ್ಮ ಪ್ಲೇಸಲ್ಲಿ ಎಷ್ಟು ಎಂಕ್ರೋಚ್ಮೆಂಟ್ ಆಗಿದೆ ಈ ಸೈಜಿಂದ ನೀವು ಚೆಕ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ಬರಲ್ಲ. ಯಾಕೆಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಈ ಒಂದು ಗಾತ್ರ ಹೊಂದಿದೆ ಅರ್ಕಾವತಿ ನದಿ. ರಿಸರ್ವರ್ಸು ಮತ್ತು ಡ್ಯಾಮು, ಈ ಒಂದು ಸೈಜ್ನ ಡಿಫ್ಲಿಷನ್ನು ಇಲ್ಲ
ಜಾಸ್ತಿ ಆಗೋದಕ್ಕೆ ಕಮ್ಮಿ ಆಗೋದಕ್ಕೆ ಕಾರಣ ರಿಸರ್ವರ್ಸು ಮತ್ತು ಡ್ಯಾಮ್ಸು. ಇದರಿಂದನೇ ಈ ಒಂದು ನ್ಯಾರೋ ಸ್ಟೋರೇಜ್ ಏರಿಯಾಸ್ಗಳಿಂದ ಎಲ್ಲೆಲ್ಲಿ ಇದು ರಿಸರ್ವರ್ಸು ಡ್ಯಾಮೇಜ್ ಸ್ಟೋರ್ ಆಗುತ್ತೋ ಅದರಿಂದ ಈ ಒಂದು ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ ಅರ್ಕಾವತಿ ನದಿದು. ಇದಾಗಿತ್ತು ಸೈಜ್ ಮತ್ತು ಡೈಮೆನ್ಷನ್ನು ಅರ್ಕಾವತಿ ನದಿದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಒರಿಜಿನ್ ಆಫ್ ಅರ್ಕಾವತಿ ನದಿ. ಒರಿಜಿನ್ ಆಲ್ರೆಡಿ ಹೇಳಿದೆ. ಇದು ನಂದಿ ಹಿಲ್ಸಲ್ಲಿ, ನಂದಿ ಹಿಲ್ಸ್ ಬೆಟ್ಟ ಇದೆ, ಆ್ಯಕ್ಚುಯಲ್ ನಂದಿ ಹಿಲ್ಸ್ ಬೆಟ್ಟ, ಅದರ ಬಲಭಾಗದಲ್ಲೇ ಇದು ಹುಟ್ಟುತ್ತೆ. ಆ ಜಾಗ ಕೂಡ ನಂದಿ ಹಿಲ್ಸಲ್ಲಿದೆ. ನೀವು ಯಾವಾಗಲೂ ನಂದಿ ಹಿಲ್ಸ್ನ ವಿಸಿಟ್ ಮಾಡಿದಾಗ ಈ ಒಂದು ಅರ್ಕಾವತಿ ಉಗಮ ಸ್ಥಾನನ ನೋಡೋದನ್ನ ಮರಿಬೇಡಿ. ಓಕೆ, ಇದು ನಂದಿ ಹಿಲ್ಸಲ್ಲಿ ಹುಟ್ಟುತ್ತೆ. ಅಲ್ಲಿಂದ ಮಲ್ಟಿಪಲ್ ವಿಲೇಜಸ್ಗೆ ಫ್ಲೋ ಆಗುತ್ತೆ. ಇದರ ಒಂದು ಸೋರ್ಸ್, ಈ ನದಿಗೆ ಸೋರ್ಸ್ ಬಂದ್ಬಿಟ್ಟು ನ್ಯಾಚುರಲ್ ಮೌಂಟೇನ್ ವಾಟರ್ ಸೋರ್ಸ್. ಅಂದರೆ ಬೆಟ್ಟದ ಮೇಲೆ ಬೀಳುವಂಥ ನೀರು, ಮಳೆ ಹಾಗೆ ಹರಿದು ಮತ್ತು ಅಲ್ಲಿಂದ ಹುಟ್ಟೋ ಅಂಥ ನೀರು, ಉದ್ಭವ ಆಗುವಂಥ ನೀರು ಗ್ರೌಂಡ್ ವಾಟರಿಂದ ಹಾಗೆಯೇ ಹರಿದು ಬಂದು ಅರ್ಕಾವತಿ ನದಿಯಾಗಿದೆ. ಹಾಗಿದ್ರೆ ನಂದಿ ಹಿಲ್ಸಲ್ಲಿ ಹುಟ್ಟಿ ಅರ್ಕಾವತಿ ನದಿ ಯಾವ್ಯಾವ ವಿಲೇಜಸ್ ಮೇಲೆ ಹೋಗುತ್ತೆ ಅಂತ ಡೀಟೇಲ್ ನೋಡೋಣ. ಮುದ್ದೇನಹಳ್ಳಿ ನಂದಿ ವಿಲೇಜ್, ಸೀರ್ವರ, ಚಿಕ್ಕಜಲ ರೀಜನ್, ಹೆಸರುಘಟ್ಟ ವಿಲೇಜ್ ಲೇಕ್, ತಿಪ್ಕೊಂಡ್ನಹಳ್ಳಿ ರಿಸರ್ವಯರ್, ಮಾಗಡಿ ತಾಲೂಕ್ ವಿಲೇಜ್, ಮಂಚನಬೆಲೆ ಡ್ಯಾಮ್, ದೊಡ್ಡ ಹಾಲ್ದಹಳ್ಳಿ, ಹಾರೋಬೆಲೆ, ಈ ಥರ ಎಲ್ಲ ವಿಲೇಜಸ್ಗಳನ್ನು ಸೇರಿ ಲಾಸ್ಟಿಗೆ ಕಾವೇರಿ ರಿವರ್ನ ಸೇರುತ್ತೆ. ಎಲ್ಲಿ? ಸಂಗಮ್ ಹತ್ರ. ಇದಾಗಿತ್ತು ಇದರ ಫ್ಲೋ, ಯಾವ್ಯಾವ ವಿಲೇಜ್ ಮೇಲೆ ಹಸಿ ಹೋಗುತ್ತೆ ಅಂತ. ನೆಕ್ಸ್ಟ್ ಮುಂದೋಗೋಣ. ಈಗ ಎಂಕ್ರೋಚ್ಮೆಂಟ್ ಮೇಯ್ನ್. ಈ ವಿಡಿಯೋದಲ್ಲಿ ಅರ್ಕಾವತಿ ನದಿಗೆ ಎಂಕ್ರೋಚ್ಮೆಂಟ್ ಎಲ್ಲೆಲ್ಲಿದೆ, ಏನೇನಾಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಮೇಜರ್ ಎಂಕ್ರೋಚ್ಮೆಂಟು ಮಾದಾವರ, ದೇವನಪಾಳ್ಯ, ದಾಸನ್ಪುರ, NH48 ಬೆಲ್ಟಲ್ಲಿ ಜಾಸ್ತಿ ಎಂಕ್ರೋಚ್ಮೆಂಟ್ ಇದೆ. ಮಾದಾವರ, ದೇವನಪಾಳ್ಯ, ದಾಸನ್ಪುರ, NH48 ಬೆಲ್ಟಲ್ಲಿ. ವಾಟರ್ ಚಾನಲ್ಲು ನ್ಯಾರೋ ಆಗುತ್ತೆ. ಎಲ್ಲಿ? ಈ ಜಾಗಗಳಲ್ಲಿ 60 ಫೀಟಿಂದ 10 ಫೀಟ್ ಕೆಲವೊಂದು ಕಡೆ. ಮಾದಾವರ, ದೇವನಪಾಳ್ಯ, ದಾಸನ್ಪುರ ಇಲ್ಲಿ ಮಿನಿಮಮ್ 60 ಫೀಟ್ ಅಷ್ಟು ಇರೋ ಅಂಥದ್ದು 10 ಫೀಟು, ಬರೀ 10 ಫೀಟ್ ಅಷ್ಟು ಚಿಕ್ಕದಾಗಿ ನ್ಯಾರೋ ಆಗೋಗ್ಬಿಟ್ಟಿದೆ. ಅಷ್ಟು ಅಕ್ವೇರಿ ನೋಡೋದಕ್ಕೆ ಸಿಗುತ್ತೆ ಈ ಒಂದು ಅರ್ಕಾವತಿ ನದಿಲಿ. ಮತ್ತು ರಾಜಕಾಲುವೆ ಅರ್ಕಾವತಿ ನದಿಗೆ ಏನು ಬಂದು ಸೇರಬೇಕಿತ್ತು, ಅವೊಂದೊಂದು ಬ್ಲಾಕ್ ಆಗಿದೆ. ಅದಕ್ಕೆ ಕಾರಣ ಇಲ್ಲಿಗಲ್ ಲೇಔಟ್ಸ್. ಅವ್ರೇನು ಮಾಡ್ತಾರೆ, ಲೇಔಟ್ ಮಾಡಿ ಇಲ್ಲಿ ಏನು ರಾಜಕಾಲುವೆ ಅಂದರೆ ಇಲ್ಲವೇ ಇಲ್ಲ, ಇದಕ್ಕೆ ಕನೆಕ್ಟ್ ಮಾಡಿ ಹೇಳ್ನಲ್ಲ ಫ್ಲೋ ಆಗುತ್ತೆ, ಒಂದು ಬೆಟ್ಟದಿಂದ ನೀರುಗಳು ಹರಿದು ಬಂದು ಸೇರುತ್ತೆ ಅಂತ. ಅವೆಲ್ಲ ಏಕೆ ಅಂದರೆ ಲೀಗಲ್ ಆಗಬೇಕು ಅಂದರೆ ಅದ್ರ ಸರ್ವೆ ಆಗಬೇಕು, ಇಲ್ಲಿಂದ ರಾಜಕಾಲುವೆ ಹೋಗಿದೆ ಅಂತ ಕಂಡಿಡ್ದಾದ್ಮೇಲೆ ಆಗಕ್ಕೆ ಸಾಧ್ಯ. ಒಂದೊಂದು ರಾಜಕಾಲುವೆ ಸರ್ವೆ ಅಂಡರಲ್ಲೇ ಇಲ್ಲ, ಅವ್ರ ಜಮೀನಲ್ಲಿ ಇದ್ದಿದ್ದನ್ನ ಇವರೇ ಮುಚ್ಕೊಂಬಿಟ್ಟು ಫುಲ್ಲು ಲೇಔಟ್ಗಳನ್ನ ಮಾಡಾಕ್ಬಿಟ್ಟಿದ್ದಾರೆ. ಅದು ಒಂದು ಕಾರಣ. ಎಂಕ್ರೋಚ್ಮೆಂಟು ಈ ಥರನೂ ಇದೆ. ಅದಾದಮೇಲೆ ಅಪ್ಸ್ಟ್ರೀಮ್ ಲೇಕ್ಸು, ಟ್ಯಾಂಕು, ಔಟ್ಲೆಟ್ಸು ಎಲ್ಲನೂ ಡಿಸ್ಟರ್ಬ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಅಗೇನ್ ಇಲ್ಲಿಗಲ್ ಲೇಔಟ್ಸು. ಒಂದೊಂದು ಟ್ಯಾಂಕ್ಸ್ಗಳು ಕಟ್ಕೊಂಡಿರ್ತಾರೆ, ಆಗಿನ ಕಾಲದಲ್ಲಿ ವ್ಯಾಸಾಯಕ್ಕೆ ಯೂಸ್ ಆಗುತ್ತೆ ಅಂತ. ಅದೆಲ್ಲನೂ ಈಗ ಒಡೆದಾಕ್ಬಿಟ್ಟು ಲೇಔಟ್ಗಳನ್ನ ಮಾಡಿದ್ದಾರೆ. ಈಗ ಈ ನದಿಗೆ ಅದು ಕೂಡ ಒಂಥರ ಎಂಕ್ರೋಚ್ಮೆಂಟೇ ಅನ್ಬೋದು. ಬಟ್ ಅದು ನದಿ ಓವರ್ಫ್ಲೋಗೆ ಮ್ಯಾಟ್ರ್ ಆಗುತ್ತೆ. ಇಲ್ಲಿಂದ ಪ್ರಾಪರ್ಟಿ ಬೈ ಮಾಡೋದಕ್ಕೆ ಅದು ಮ್ಯಾಟ್ರ್ ಆಗುತ್ತಾ ಇಲ್ವಾ, ಅದ್ರ ರೆಕಾರ್ಡ್ಸ್ ಗೌರ್ಮೆಂಟ್ ಹತ್ರ ಇದೆಯಾ ಇಲ್ವಾ ಅನ್ನೋದು ನೀವು ಅಲ್ಲಿ ಪ್ರಾಪರ್ಟಿ ತಗೊಂಡಾದ್ಮೇಲೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನೀವು ಬಿ ಡಿ ಎ ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಭೂ ಇಲಾಖೆಗೆ ಹೋಗಿ ನೀವಲ್ಲಿ ಕೇಳಿ ಪಡಿಬೋದು. ಈ ಒಂದು ರೀಜನ್ನ, ಈ ಒಂದು ಜಾಗದ ಹಿಸ್ಟ್ರಿ, ಪ್ರೀ ಹಿಸ್ಟ್ರಿಗಳನ್ನ ಅದ್ರ ಹೋಲ್ಡರ್ ಪೇಪರ್ಸ್ಗಳಲ್ಲಿ ಇರುತ್ತೆ, ಅದ್ರ ಡೀಟೇಲ್ಸು, ಈ ಜಾಗದಲ್ಲಿ ಏನೇನಿತ್ತು ಅಂತ. ಆ ಒಂದು ಗೌರ್ಮೆಂಟ್ ರೆಕಾರ್ಡ್ಸಲ್ಲಿದ್ದರೆ ಅದು ಎಂಕ್ರೋಚ್ಮೆಂಟ್ ಲೆಕ್ಕಕ್ಕೆ ಬರುತ್ತೆ. ಹಾಗಿದ್ರೆ ಮುಂದೆ ಹೋಗೋಣ. ಇಂಡಸ್ಟ್ರಿಯಲ್ ಮತ್ತು ಅರ್ಬನೈಸೇಷನ್ ಕೂಡ ಇದಕ್ಕೆ ದೊಡ್ಡನೇ ಹೊಡೆತ ಕೊಟ್ಟಿದೆ. ಫ್ಲಡ್ ಪ್ಲ್ಯಾನಸ್ ಝೋನ್ಸು ಇದೆಲ್ಲನೂ ತುಂಬ ಹೊಡೆತ ಕೊಟ್ಟಿದೆ ಈ ಒಂದು ನದಿ ಹರಿಯೋದಕ್ಕೆ. ಹಾಗಾಗಿ ಈ ನದಿಯ ಫ್ಲೋ ಕಮ್ಮಿ ಇದೆ, ಇದು ಅದಕ್ಕೆ ಜಾಸ್ತಿ ಇಂಪ್ಯಾಕ್ಟ್ ಬರುತ್ತೆ. ಎಂಕ್ರೋಚ್ಮೆಂಟ್ ಇವರಿಂದನೂ ಆಗಿದೆ, ಇಂಡಸ್ಟ್ರಿಯಲಿಂದ ಅರ್ಬನ್ ಎಕ್ಸ್ಪೆನ್ಷನಿಂದನೂ ಒಂದು ಈ ನದಿಗೆ ಹೊಡೆತ ಸಿಕ್ಕಿದೆ. ಇದ್ರ ಪಕ್ಕದಲ್ಲೇ ಇಂಡಸ್ಟ್ರೀಸು ಎಷ್ಟೊಂದು ಇಂಡಸ್ಟ್ರಿಗಳನ್ನ ಕಟ್ಕೊಂಡು ಈ ಜಾಗನ ಅಕ್ವೈರ್ ಮಾಡಿದ್ದಾರೆ. ಇಂಡಸ್ಟ್ರಿಗೆ ಸೇರಿದೆಯಲ್ವಾ, ಯಾರು ಬಂದು ಕೇಳ್ತಾರೆ ಅಂತ, ಅದು ಅಕ್ವೈರ್ ಆಗಿಬಿಟ್ಟಿದೆ. ಈಗ ಅರ್ಬನೈಸೇಷನ್ ಎಕ್ಸ್ಪೆನ್ಷನಲ್ಲಿ ಏನಾಗುತ್ತೆ ಅಂದರೆ, ಒಂದು ಲೇಔಟ್ ಮಾಡಿರ್ತಾನೆ, ಯಾರ ಹತ್ರನೂ ಜಮೀನಿರುತ್ತೆ, ಅಲ್ಲಿಗೆ ನಿಮ್ಗೆ ಏನು ಅಂದರೆ ಒಂದು ಅಡಿಗೆ ಈಗ 5,000 ರೂಪಾಯಿ 6,000 ರೂಪಾಯಿ ಓಡ್ತಾ ಇದೆ. ಒಂದು ಅಡಿ ಏನು ಗುರು, ಅವ್ನು ಹಾಕ್ಕೊಂಡೊಂದು ಅಲ್ಲಿಂದ ಒಂದು 50 ಅಡಿ ಎತ್ತದ ಅಂದರೆ ಅಲ್ಲಿ ಮುಗ್ದೇ ಹೋಯ್ತು.
ಎಷ್ಟೋ ಲಕ್ಷಾಂತರ ರೂಪಾಯಿ ಸ್ಕ್ಯಾಮ್ ಆಗೋಗ್ಬಿಡುತ್ತಲ್ಲಿ. ಈ ಒಂದು ಅರ್ಕಾವತಿ ರೀಜನಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ಎಂಕ್ರೋಚ್ಮೆಂಟ್ ಜಾಸ್ತಿ ಇದೆ ಅನ್ನೋದೇ ಜಾಸ್ತಿ ಒಂದು ಟೀಕೆ ಬರ್ತಾ ಇರೋದು ಅರ್ಕಾವತಿ ನದಿ ಸೈಡಲ್ಲಿ. ಅದು ನಾನು ಯಾವ್ಯಾವ ವಿಲೇಜು ಮೇಯ್ನಾಗಿ ಜಾಸ್ತಿ ಎಂಕ್ರೋಚ್ಮೆಂಟ್ ಇದೆ ಅಂದರೆ ಮಾದವರ, ದೇವನಪಾಳ್ಯ, ದಾಸನಪುರ ಈ ಒಂದು ವಿಲೇಜಸಲ್ಲೇ ಜಾಸ್ತಿ ಇರೋದು ಎಂಕ್ರೋಚ್ಮೆಂಟು. ಈಗ ರಿವರ್ ಫ್ಲೋಗೆ ಏನೆಲ್ಲ ಜಾಸ್ತಿ ಡ್ಯಾಮೇಜ್ ಆಯಿತು ಅಂತ ನೀವು ತಿಳ್ಕೊಂಡ್ರಿ. ಇದರಿಂದ ರಿವರ್ ಫ್ಲೋ ಕಮ್ಮಿ ಆಗುತ್ತೆ, ಹೈಯರ್ ಫ್ಲಡ್ ರಿಸ್ಕ್ ಬರುತ್ತೆ, ಎಕಾನಮಿ ಡ್ಯಾಮೇಜ್ ಆಗುತ್ತೆ. ಏನು ಇಂಡಸ್ಟ್ರಿ ಇದೆಲ್ಲ ಮತ್ತು ಅರ್ಬನ್ ಎಕ್ಸ್ಪ್ಯಾನ್ಷನಿಂದ ಆಗುವಂಥ ಪ್ರಾಬ್ಲಮ್ಸ್ ಇದೆಲ್ಲ. ಅರ್ಥ ಆಯ್ತಾ? ಎಂಕ್ರೋಚ್ಮೆಂಟ್ ಎಲ್ಲ ಇಲ್ಲಿ ಜಾಸ್ತಿ ಇದೆ. ಇದಕ್ಕೆ ನೀವು ಕೇಳ್ಬೋದು ಬಫರ್ ಝೋನ್ ಇಷ್ಟಿದೆ, ನಾನು ಎಷ್ಟು 100 ಮೀಟ್ರ್ ಬಿಟ್ಟು ತಾಳ್ತೀನಿ ಸರ್, ಆದರೆ ಏನು ಪ್ರಾಬ್ಲಮ್ ಇಲ್ವಾ ಅಂತ. ಎಂಕ್ರೋಚ್ಮೆಂಟ್ ಎಷ್ಟಾಗಿದೆ, ಎಂಕ್ರೋಚ್ಮೆಂಟ್ ಆದಮೇಲೆ ಅದಕ್ಕೆ ಏನು 75 ಮೀಟ್ರು ಬಫರ್ ಝೋನ್ ಅಂತ ಇಟ್ಟಿದ್ದಾರೆ. 100 ಮೀಟ್ರಲ್ಲಿ ಇದ್ದರೆ ತಗೊಬೋದು. ಯಾಕೆ ಅಂದರೆ ಆಲ್ಮೋಸ್ಟು ಅಲ್ಲಿವರೆಗೂ ಎಂಕ್ರೋಚ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. 100 ಮೀಟ್ರು ಅಷ್ಟೊಂದೆಲ್ಲ ಒತ್ತುವರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ತಗೊಬೋದು ತಗೊಬಾರ್ದು ಅಂತಲೂ ಮುಂದೆ ಹೇಳ್ತೀನಿ, ಮುಂದೆ ನೋಡೋಣ. ಬಫರ್ ಝೋನ್ ರೂಲ್ಸು ನದಿಗಳಿಗೆ 50 ಮೀಟ್ರಿಂದ 75 ಮೀಟ್ರು ಅಟ್ ಪ್ರೆಸೆಂಟ್ ಇರೋದು ಬಫರ್ ಝೋನು. ಚೇಂಜ್ ಆಗಿದೆಯಾ ಏನೋ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನೋ ಕನ್ಸ್ಟ್ರಕ್ಷನ್ ಅಲೌಡ್, ಈ ಒಂದು ಬಫರ್ ಝೋನಲ್ಲಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬಿಡೋಲ್ಲ. ರಿವರ್ ಬಫರ್ ಝೋನು ಟಿಪಿಕಲಿ 50 ಮೀಟ್ರಿಂದ 75 ಮೀಟ್ರೇ ಇರುತ್ತೆ. ಯಾರು ಇದನ್ನ ರೆಫರ್ ಮಾಡಿರೋದು, ಯಾರು ಇದನ್ನ ಸೆಟ್ ಮಾಡಿರೋದು ಅಂದರೆ NGT BWSSB ನಾರ್ಮ್ಸ್, ಇವ್ರು ಇದನ್ನ ಸೆಟ್ ಮಾಡಿರೋದು. NGT ಅಂದರೆ ಅದು ಮುಂದಕ್ಕೆ ಹೇಳ್ತೀನಿ ಅದು ಏನು ಏಜೆನ್ಸಿ ಅಂತ, ಓಕೆನಾ. ನೋ ಕನ್ಸ್ಟ್ರಕ್ಷನ್ ಅಲೌಡ್ ಇನ್ಸೈಡ್ ಬಫರ್ ಝೋನು, ಆಗಲೇ ಹೇಳಿದೆ, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡೋಂಗಿಲ್ಲ. ಅಡಿಷ್ನಲ್ 100 ಮೀಟರ್ ಕಾಷನ್ ಝೋನ್ ರೆಕಮೆಂಡೆಡ್ ಇನ್ ಫ್ಲಡ್ ರಿಸ್ಕ್ ವಿಲೇಜಸ್. ಇಲ್ಲೇನಾದರೂ ಒಂದು ವೇಳೆ ಕಂಟಿನ್ಯೂಸ್ ಫ್ಲಡ್ ಆಗ್ತಾ ಇದೆ, ಅಲ್ಲಿ ನೀವು ಒಂದು ಪ್ರಾಪರ್ಟಿ ಬೈ ಮಾಡ್ತಾ ಇದ್ರಿ ಅಂದರೆ ಆ ಪ್ರಾಪರ್ಟಿಗೆ ಹೋಗಿ ವಿಸಿಟ್ ಮಾಡಿ, ಕೇಳಿ ಏನೋ ನೀರು ಜಾಸ್ತಿ ಬರ್ತಾ ಇದೆಯಾ, ಯಾವ ಥರ ಇದೆ, ಯಾರಾದರೂ ಒಬ್ರು ಹೇಳೇ ಇರ್ತಾರೆ ನೀರು ಜಾಸ್ತಿ ಇದೆ ಅಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಇದು ಒಂದು ಫ್ಲಡ್ ರಿಸ್ಕ್ ವಿಲೇಜ್ ಅಂಡರ್ ಬರುತ್ತೆ. ಅಲ್ಲಿಗೆ 100 ಮೀಟರ್ ಕಾಷನ್ ಝೋನ್ ಇಟ್ಟಿರ್ತಾರೆ. ಅಲ್ಲಿ ನೀವು 100 ಮೀಟರ್ ಬಿಡ್ತಾ ಇರ್ತೀವಿ ಅಂದರೆ 100 ಮೀಟರ್ ಕಾಷನ್ ಝೋನೇ ಇರುತ್ತೆ. ಏನು ಮಾಡ್ತೀರಾ, ಓಕೆನಾ. ರಾಜಕಾಲುವೆ ಪ್ರೈಮರಿ ಬಫರ್ ಝೋನು 50 ಮೀಟ್ರು, ಸೆಕೆಂಡ್ರಿಗೆ 25 ಮೀಟ್ರು, ಟರ್ಷರಿಗೆ 15 ಮೀಟ್ರು. ಇದು ಚೇಂಜ್ ಆಗಿದೆ. ಈ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಹೋಗಿ ನೋಡ್ಬೋದು. ಬಫರ್ ಝೋನ್ ಅಂತನೋ ಇಲ್ಲ ಅಪ್ಡೇಟೆಡ್ ಬಫರ್ ಝೋನ್ಸ್ ಅಂತನೋ ಇದೆ ನನ್ನ ಚಾನಲಲ್ಲಿ. ಆ ವಿಡಿಯೋಸ್ನ ನೀವು ಚೆಕ್ ಮಾಡಿ ಬೇಕು ಅಂದರೆ. ಓಕೆ, ಲೇಕ್ಸ್ ಆರ್ ಟ್ಯಾಂಕ್ಸ್ ಬಫರ್. ಲೇಕಿಗೆ ಟ್ಯಾಂಕ್ಸ್ಗೆ ಎಷ್ಟು ಬಫರ್ ಸೆಟ್ ಮಾಡಿದ್ದಾರೆ ಅಂದರೆ ಮಿನಿಮಮ್ 30 ಮೀಟರ್ ಫ್ರಮ್ ಫುಲ್ ಟ್ಯಾಂಕ್ ಲೆವೆಲ್. ಆ ಟ್ಯಾಂಕ್ ಲೆವೆಲಿಂದ 30 ಮೀಟರ್ನ ಬಫರ್ ಝೋನ್ ಸೆಟ್ ಮಾಡಿರ್ತಾರೆ ಲೇಕ್ಸ್ ಮತ್ತು ಟ್ಯಾಂಕ್ಸ್ಗೆ. ಇದ್ರದ್ದು ಕೂಡ ಹೊಸ ರೂಲ್ಸ್ ಬಿಟ್ಟಿದ್ದಾರೆ ಕೆರೆಗಳಿಗೆ ಬಫರ್ ಝೋನ್ ಅಂತ. ಇದು 2025 ಬಿಟ್ಟಿರೋದು. ಇದನ್ನು ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದು ಹಳೆ ರೂಲ್ಸು, ಯಾಕೆ ಅಂದರೆ ಅದಿನ್ನೂ ಇದು ಬಂದಿಲ್ಲ, ಗಜೆಟ್ ನೋಟಿಫಿಕೇಷನ್ಸಲ್ಲಿದೆ, ಹಾಗಾಗಿ. ನೆಕ್ಸ್ಟ್ ಹೋಗೋಣ. 1 ಕಿಲೋಮೀಟರ್ ರೇಡಿಯಸಲ್ಲಿರೋಂಥ 1 ಕಿಲೋಮೀಟರ್ ರೇಡಿಯಸ್ನ ಯಾವ ಬೆಲ್ಟ್ ಅಂಡರ್ ಬರುತ್ತೆ ಅಂತ ನೋಡೋದಾದರೆ ಎಕೋ ಸೆನ್ಸಿಟಿವ್ ಬೆಲ್ಟ್ ಅಂತ ಕರೀತಾರೆ. ಈಗ ಅರ್ಕಾವತಿ ನದಿ ಸುತ್ತಮುತ್ತ 1 ಕಿಲೋಮೀಟರ್, ಲೆಫ್ಟ್ ಸೈಡ್ಗೆ 1 ಕಿಲೋಮೀಟ್ರು, ರೈಟ್ ಸೈಡ್ಗೆ 1 ಕಿಲೋಮೀಟ್ರು, ಅದನ್ನು ಎಕೋ ಸೆನ್ಸಿಟಿವ್ ಬೆಲ್ಟ್ ಅಂತ ಕರೀತಾರೆ. 1 ಕಿಲೋಮೀಟರ್ ರೇಡಿಯಸ್ ಬೆಲ್ಟ್ನ ಎಕೋ ಸೆನ್ಸಿಟಿವ್ ರಿಸ್ಟ್ರಿಕ್ಟೆಡ್ ಡೆವಲಪ್ಮೆಂಟ್ ಝೋನ್ ಅಂತ ಮಾಡಿದ್ದಾರೆ 1 ಕಿಲೋಮೀಟರ್ಗೆ. ಅದಕ್ಕಾಗಿ ಇಲ್ಲಿ ರಿಯಲ್ ಎಸ್ಟೇಟ್ ತುಂಬ ಕಮ್ಮಿ ಬಿದ್ದೋಗಿದೆ. ಈಗ ಜನ ಜಾಸ್ತಿ ಬೈ ಮಾಡ್ತಾ ಇದ್ದೀರಾ, ಬೂಮ್ ಕೊಡ್ತಾ ಇದ್ದೀರಾ ಅಂತ ಈಗ ಒಂದು ಬೂಮ್ ಕಾಣಿಸ್ತಾ ಇದೆ. ಬಿಟ್ಟರೆ 5 ವರ್ಷದಿಂದ ಇಲ್ಲಿ ಎಷ್ಟು ವರ್ಷದಾಗೆ ಎಕಾನಮಿ ರಿಯಲ್ ಎಸ್ಟೇಟ್ ಬಿದ್ದಿತ್ತು ಅಂತ ಯಾರನ್ನಾದರೂ ಕೇಳಿ ತಿಳ್ಕೊಳ್ಳಿ. ಇಲ್ಲಾಂದರೆ ಹಳೆ ನ್ಯೂಸ್ ವೀಡಿಯೋಸ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಕನ್ಸ್ಟ್ರಕ್ಷನ್ ಮೇ ರಿಕ್ವೈರ್ ಸ್ಪೆಷಲ್ ಪರ್ಮಿಷನ್ ಇನ್ ದಿಸ್ ಬೆಲ್ಟ್. ಈ ಒಂದು ಎಕೋ ಸೆನ್ಸಿಟಿವ್ ಬೆಲ್ಟಲ್ಲಿ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಕೆಲವೊಂದು ಸರಿ ನಿಮಗೆ ಪರ್ಮಿಷನ್ಸ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಇದನ್ನು ಸೀರಿಯಸ್ಸಾಗಿ ತಾಳ್ತಾ ಇಲ್ಲ. ಒಂದು ದಿನ ಇವತ್ತು ಕಾಂಗ್ರೆಸ್ ಸರ್ಕಾರ OC/CC ಬೇಕು ಅಂತ ಹೆಂಗೆ ರೊಚ್ಚಿಗೆದ್ಬಿಟ್ಟಿದ್ದಾರೋ ಆ ಥರ ಒಂದಿನ ಬರುತ್ತೆ. ಅದನ್ನು ನೀವು ಆ ಥರ ಒಂದು ಪರಿಸ್ಥಿತಿ ಬರಬಾರ್ದು. ನೀವು ಇವತ್ತು ಸೈಟ್ ತಗೊಳ್ಳೋದು 100 ವರ್ಷದ ಕನಸಿನ ಮನೆ ಆಗಿರುತ್ತೆ. ನಿಮಗೆ, ನಿಮ್ಮ ಮಕ್ಳಿಗೆ, ಮೊಮ್ಮಕ್ಕಳೆಲ್ಲ ಇಲ್ಲೇ ಇರಬೇಕು. ನೀವು ಅದನ್ನೆಲ್ಲ ಡಿಸೈಡ್ ಮಾಡ್ಕೋಬೇಕು. ಎಕೋ ಸೆನ್ಸಿಟಿವ್ ಬೆಲ್ಟಲ್ಲಿ ಪ್ರಾಪರ್ಟಿ ತಗೊಂಡು ಏನು ಮಾಡ್ತೀರಾ? ಪ್ರಾಪರ್ಟಿ ಕಮ್ಮಿಗೆ ಸಿಗ್ತಾ ಇದೆಯಾ? ಜಾಸ್ತಿ ಈಗ ಅವ್ರೇನು ಕಮ್ಮಿಗೆ ಕೊಡ್ತಾ ಇಲ್ಲ, ಈಗ ತುಂಬ ಜಾಸ್ತಿಗೆ ಮಾಡ್ತಾ ಇದ್ದಾರೆ. ಆದರೂ ವರ್ತೇ ಇಲ್ಲ ಅದು. ನೀವು ಒಂದ್ಸರಿ ಯೋಚನೆ ಮಾಡಿ ಇಲ್ಲಿ ಪ್ರಾಪರ್ಟಿ ಬೈ ಮಾಡೋಕ್ಕೆ ಮುಂಚೆ, ಓಕೆನಾ. ಇಲ್ಲಿ ಆ್ಯಕ್ಟಿವಿಟೀಸ್ ತುಂಬಾ ರಿಸ್ಟ್ರಿಕ್ಟ್ ಆಗಿದೆ. ಆದ್ರೂ ಲೇಔಟ್ಸು, ಮೇಜರ್ ಬಿಲ್ಡಿಂಗು, ಇಂಡಸ್ಟ್ರೀಸು ಎಲ್ಲನೂ ಮಾಡ್ತಾನೆ ಅವರೇ. ಆ್ಯಕ್ಟಿವಿಟೀಸ್ ರಿಸ್ಟ್ರಿಕ್ಟ್ ಆಗಿದ್ರು ಕೂಡ ಇದು ಯಾವತ್ತು ಫೈರ್ ಬ್ಯಾಕ್ ಆಗುತ್ತೋ ಹೇಳೋಕ್ಕಾಗಲ್ಲ. ಅರ್ಕಾವತಿ ನದಿದು 7-8 ವರ್ಷದಿಂದ ಇದೇ ಸೀನೆ ಆಗಿದ್ದು. ಆಗ ರಿಸ್ಟ್ರಿಕ್ಟ್ ಆಗಿತ್ತು.
ಆಗ ಸಡನ್ನಾಗಿ ಬಂದು ನಾವು ತೆಗಿತೀವಿ ಅಂತ NGT ಅವ್ರು ಬಂದು ಇದನ್ನೆಲ್ಲ ತೆಗಿತೀವಿ ಅಂತ ಅವತ್ತು ಬಂದಾಗ ಅವತ್ತು ಏನೆಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ ನನಗೆ ಈಗಲೂ ನೆನಪಿದೆ. ನೀವು ಹಳೆ ವೀಡಿಯೋಸ್ನ ಚೆಕ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಪರ್ಪಸ್ ಏನಕ್ಕೆ ಇಲ್ಲಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂದರೆ ಅರ್ಕಾವತಿ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೆ, ಅರ್ಕಾವತಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ಕ್ಯಾಚ್ಮೆಂಟ್ ಏರಿಯಾ ಸೆಟ್ ಮಾಡಿದ್ದಾರೆ. ಅರ್ಕಾವತಿ ನದಿ ಹರಿಬೇಕಾದ್ರೆ ಇಷ್ಟು ಕ್ಯಾಚ್ಮೆಂಟ್ ಏರಿಯಾ ಅಂತ ಇರಲೇಬೇಕು. ಮತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದಕ್ಕೆ ಅರ್ಕಾವತಿ ಒಂದು ನದಿ, ಇದು ಹರಿದ್ರೇ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋಕ್ಕೆ ಸಾಧ್ಯ, ಬೆಂಗಳೂರಿಗೆ ನೀರು ಸಿಗೋಕ್ಕೆ ಸಾಧ್ಯ. NGT ಅಂದರೆ ಏನು? ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಅಂತಾರೆ ಇದನ್ನ. ಇದು ಎನ್ವಿರಾನ್ಮೆಂಟಲ್ ಕಂಪ್ಲೈನ್ಸ್ನ ಮತ್ತು ರಿವರ್ ಪ್ರೊಟೆಕ್ಟ್ ಮಾಡೋದಕ್ಕೆ ಹೋರಾಡ್ತಿರೋ ಅಂಥ ಒಂದು ಏಜೆನ್ಸಿ. ಇದು ಆಲ್ವೇಸ್ ವೆರಿಫೈ ಇಫ್ ಯುವರ್ ಪ್ಲಾಟ್ ಲೈಸ್ ಇನ್ಸೈಡ್ 1 ಕಿಲೋಮೀಟರ್ ರೆಗ್ಯುಲೇಟೆಡ್ ಬೆಲ್ಟ್. ಒಂದು ಸರಿ ನೀವೇನಾದರೂ ಈ ಸುತ್ತಮುತ್ತ ತಗೋಬೇಕಾದ್ರೆ ಚೆಕ್ ಮಾಡಿ, ಏನಾದರೂ ಎಕೋಸೆನ್ಸಿಟಿವ್ ಬೆಲ್ಟ್ ಅಥವಾ ಈ 1 ಕಿಲೋಮೀಟರ್ ರೆಗ್ಯುಲೇಟೆಡ್ ಬೆಲ್ಟ್ ಅಂಡರ್ ಬರ್ತಾ ಇದೆಯಾ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಅರ್ಕಾವತಿ ನದಿ ಸೈಡಲ್ಲಿ ನೆಲಮಂಗಲ RTOನು ಕೂಡ ಬರುತ್ತೆ. ಆ ಕಡೆ ಹಿಂದೆ ಹೋಗ್ತಾ ಹೋಗ್ತಾ ಅಲ್ಲಿಗೂ ತುಂಬಾ ಹತ್ರ ನೆಲಮಂಗಲ RTOನು, ಅಲ್ಲಿಂದ ಅಲ್ಲಿಗೆ 1 ಕಿಲೋಮೀಟ್ರ್ ಬರುತ್ತೆ. ನಾನು ಅಲ್ಲೊಂದು 2 ಸರಿ ಪ್ಲಾಟ್ ವಿಸಿಟ್ ಮಾಡಿದ್ದೀನಿ, ನೋಡಿದಾಗ ಅಲ್ಲಿರೋ ಪ್ರಾಪರ್ಟೀಸ್ ಹೆಂಗೆ ಅಂದರೆ, ನೀವು ಗೌರ್ಮೆಂಟ್ ಅಲ್ಲಿಗೆ ಪ್ರಾಪರ್ಟಿ ರೇಟ್ ಒಂದು ಸೆಟ್ ಮಾಡಿದೆ, ಕರೆಕ್ಟಾಗಿ ನೆನಪಿಲ್ಲ ನನಗೆ ಅದು ಎಷ್ಟು ಸೆಟ್ ಮಾಡಿದೆ. SR ವ್ಯಾಲ್ಯೂ ತುಂಬಾ ಗೌರ್ಮೆಂಟ್ದು ಒಂದು 2000 ರುಪೀಸ್ ಏನೋ ಇದೆ. ಅಲ್ಲೆಲ್ಲ ಇಂಡಸ್ಟ್ರೀಸೇ ಜಾಸ್ತಿ ಇರೋದು. ಆ್ಯಕ್ಚುಲಿ ಮನೆಗಳು ಯಾವುವು ಇಲ್ಲ ಅಲ್ಲಿ, ರೆಸಿಡೆನ್ಷಿಯಲ್ ಇಲ್ಲ, ಜಾಸ್ತಿ ಇಂಡಸ್ಟ್ರೀಸ್ ಇದೆ. ಯಾಕೆ ಅಂದರೆ ಇದೇ ಒಂದು ಪರ್ಪಸ್ಗೆ. ಅಲ್ಲಿ ಗೌರ್ಮೆಂಟ್ನ SR ವ್ಯಾಲ್ಯೂ 2000 ಇದ್ದರೆ ಅಲ್ಲಿ ಪ್ರಾಪರ್ಟಿ ಸೇಲ್ ಆಗ್ತಿರೋದೆ 1500-1700 ರೂಪಾಯಿ ಅಷ್ಟೇ. ಬಟ್ ಅಲ್ಲಿ ಡೆವಲಪ್ ಆಗಲ್ಲ, ಯಾರು ತಗೊಳ್ಳೋಕ್ಕೂ ಮುಂದೆ ಬರಲ್ಲ. ಇದಾಗಿತ್ತು ಅದರದ್ದು ಒಂದು ಸ್ವಲ್ಪ ಡೀಟೇಲ್ಸು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಬೈಯಿಂಗ್ ಪ್ರಾಪರ್ಟಿ ನಿಯರ್ ಅರ್ಕಾವತಿ. ನೀವೇನಾದರೂ ಹಂಗೂ ತಗೊಳ್ತಾ ಇದ್ದೀವಿ ಇದ್ರ ಸುತ್ತಮುತ್ತ ಅಂದರೆ ನಿಮ್ಗೊಂದು ಸಜೆಷನ್ಸ್ ಕೊಡ್ತೀನಿ. ಏನು ಅಂದರೆ ಸರ್ವೆ ನಂಬರ್ಸ್ನ ಚೆಕ್ ಮಾಡಿ, ಬಫರ್ ಝೋನಲ್ಲಿ ಇದೆಯಾ ಚೆಕ್ ಮಾಡಿ, ಎಂಕ್ರೋಚ್ಮೆಂಟ್ ಆಗಿದೆಯಾ ಅದರದ್ದೊಂದು NOCs ಬರುತ್ತೆ, NOCಗಳು, ಎನ್ಕ್ರೋಚ್ಮೆಂಟ್ NOC, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇದೆಯಾ NOC, ಎಕೋ ಸೆನ್ಸಿಟಿವ್ ಝೋನಲ್ಲಿ ಇದೆಯಾ ಅದ್ರದ್ದು NOC, ಎಲ್ಲ NOCs ಕೊಡ್ತಾರೆ ಅವರು. ಕ್ಲಿಯರ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತಾರೆ NOCನ. ಅದು ಕೊಟ್ಟರೆ ಮಾತ್ರನೇ ಪ್ರಾಪರ್ಟಿ ತಗೊಳ್ಳಿ. ಇಲ್ಲ ಅದರಲ್ಲಿ ಇಲ್ಲ ಅಂದರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಇವಾಗೇನು ಒಳ್ಳೊಳ್ಳೆ ಸರ್ಚ್ ಇಂಜಿನ್ಸ್ ಇದೆ, ನೀವು ಹೋಗಿ ಚೆಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡುತ್ತೆ. ನಮ್ಮ ಒಂದು ಪ್ಲಾಟು ಈ ಸರ್ವೆ ನಂಬರ್ ಇದರಲ್ಲಿದೆ, ಇದೇನಾದರೂ ಈ ಒಂದು ಎಕೋ ಸೆನ್ಸಿಟಿವ್ ಝೋನಲ್ಲಿ ಇದೆಯಾ ಅಂತ ಹೊಡೆದ್ರೆ ಅದೇ ಕೊಡುತ್ತೆ ಎಸ್ ಆರ್ ನೋ ಅಂತ. ಆಗ ನೀವು ಡಿಸಿಷನ್ಸ್ ತಗೊಬೋದು. ಇನ್ನೊಂದೇನು ಅಂದರೆ ರಿವರ್ಗೆ ತುಂಬ ಹತ್ರ ಪ್ರಾಪರ್ಟಿ ತಗೊಳ್ಳೋದನ್ನ ಬಿಟ್ಬಿಡಿ. ಅಲ್ಲಿ ಡೆವಲಪ್ ಆಗಿದೆ, ಬಿಲ್ಡಿಂಗ್ಸ್ ಇದೆ ಅಂತ ತಗೊಳ್ಳೋದನ್ನ ಬಿಟ್ಬಿಡಿ. ಆದಷ್ಟು ಸ್ವಲ್ಪ ದೂರದಲ್ಲೇ ತಗೊಳ್ಳಿ. ಮತ್ತು ಅದೆಷ್ಟು ಶಾಲೋ ಇದೆ ನೋಡಿ, ನೀವು ತಗೊಳ್ತಿರೋಂಥ ಪ್ರಾಪರ್ಟಿ ಎಷ್ಟು ನದಿಗೆ ಹತ್ರ ಇದೆಯಾ, ಇಲ್ಲ ಕೆಳಭಾಗದಲ್ಲಿ ಇದೆಯಾ, ಮೇಲಿದೆಯಾ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲಿವೇಟೆಡ್ ಪ್ಲಾಟ್ಸೇ ತಗೊಳ್ಳಿ, ಜಾಸ್ತಿ ಹೈಟಲ್ಲಿ ಇರಬೇಕು ನಿಮ್ಮ ಪ್ಲಾಟ್ಸು, ಆವಾಗೇನು ಪ್ರಾಬ್ಲಮ್ ಆಗಲ್ಲ. ಸರಿ, ಮುಂದೆ ಹೋಗೋಣ. ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಏನುತ್ತೆ, ನೀವು ಇಲ್ಲಿ ಬಯರ್ಸ್ ಆಗಿದ್ದರೆ ಏನೇನ ತಲೆಯಲ್ಲಿ ಇಟ್ಕೋಬೇಕು ನೋಡೋಣ. ಅಫಿಷಿಯಲ್ ಬಫರ್ ಮ್ಯಾಪ್ಸು ಎಕ್ಸಿಸ್ಟ್ ಇನ್ ಅರ್ಕಾವತಿ ನದಿ. ಈ ಒಂದು ಅಫಿಷಿಯಲ್ ಬಫರ್ ಝೋನ್ ಮ್ಯಾಪ್ಸ್ ಎಲ್ಲಿದೆ ಅಂದರೆ ಅರ್ಕಾವತಿ ನದಿಗೆ PMRDA ಇಲ್ಲಿ ಅಥವಾ BDA ಈ ಒಂದು ಏಜೆನ್ಸೀಸ್ ಹತ್ರ ಅಫಿಷಿಯಲ್ ಬಫರ್ ಝೋನ್ ಮ್ಯಾಪ್ಸ್ ಇರುತ್ತೆ. ನೀವು ಅಲ್ಲೋಗಿ ಅಪ್ಲಿಕೇಶನ್ ಹಾಕಿದ್ರೆ ಕೊಡ್ತಾರೆ. NGT ಆರ್ಡರ್ಸ್ ಇಂಪೋಸ್ ಝೋನ್ 1 ಕಿಲೋಮೀಟರ್ ಅಥವಾ 500 ಮೀಟರ್ವರೆಗೂ ಇನ್ ಸಮ್ ಕೇಸಸ್ ಝೋನ್ಗಳನ್ನ ಸೆಟ್ ಮಾಡೋದು NGT. ಇವರು 1 ಕಿಲೋಮೀಟರ್ ಸೆಟ್ ಮಾಡಿರ್ತಾರೆ, 500 ಮೀಟರ್ಗೆ ಸೆಟ್ ಮಾಡಿರ್ತಾರೆ. ಕೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ಅಂತ ಹೇಳ್ತಾರೆ ನೀವು ಲೋಕಲ್ ಪಂಚಾಯತಿಗೆ ಹೋಗಿ ಕೇಳಿದ್ರೆ. ಕರ್ನಾಟಕ ಗೌರ್ಮೆಂಟು ಬಫರ್ ರೂಲ್ಸ್ನ ಸೆಟ್ ಮಾಡಿದೆ. ರೀಸೆಂಟ್ ಇಯರಲ್ಲಿ ಇದನ್ನ ಅಪ್ಡೇಟ್ ಮಾಡಿದೆ. ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದ ಬಫರ್ ಝೋನ್ಸ್ಗೂ ಈಗ ಹೊಸ್ದಾಗಿ ಸೆಟ್ ಆಗಿರೋ ಬಫರ್ ಝೋನ್ಸ್ಗೂ ಏನಿದೆ, ನದಿಗೆ ಯಾವ ಥರ ಇದೆ, ರಾಜಕಾಲುವೆಗಳು ಬೇರೆ, ನದಿಗೆ ಬೇರೆ, ಯಾವ ಥರ ಸೆಟ್ ಮಾಡಿರ್ತಾರೆ ಅಂತ ನೋಡ್ಕೊಳ್ಳಿ. ಪೊಲ್ಯೂಷನ್ನು ರಿಸ್ಟೋರೇಷನ್ ಆರ್ಡರ್ಸು ಎಲ್ಲನೂ NGT, KSPCB, BWSSB ಇವರು ಸೆಟ್ ಮಾಡ್ತಾರೆ. ಅವ್ರ ಹತ್ರ ನಿಮ್ದು ಏನೇ ಪೊಲ್ಯೂಷನ್ನು ರಿಸ್ಟೋರೇಷನ್ ಆರ್ಡರ್ಸು ಏನೇ ಒಂದು ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ನೀವು ಅವ್ರ ಹತ್ರನೇ ಇದನ್ನೆಲ್ಲ ತಗೋಬೇಕು. ಲ್ಯಾಂಡ್ ಡಿಸ್ಪ್ಯೂಟ್ಸು ಇಲ್ಲ ಡಿನೋಟಿಫಿಕೇಷನ್ನು ಏನಾದರೂ ಅರ್ಕಾವತಿ ಏರಿಯಾಸಲ್ಲಿ ಇದೆಯಾ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲೇನಾದ್ರು ಪ್ರಾಪರ್ಟಿ ಬೈ ಮಾಡ್ತಿದ್ದೀರಾ, ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಎಲ್ಲನೂ ಒಂದು ಸರಿ ಚೆಕ್ ಮಾಡ್ಕೋಬೇಕು. ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದರೆ ಲಾಯರ್ಗೆ ಹೋಗ್ರಿ. ಲಾಯರಿಗೆ ಎಷ್ಟು ಒಂದು 5000 6000 ಎಷ್ಟಾಗುತ್ತೋ ನೋಡಿ, ನೀವೊಂದು ಲೀಗಲ್ ಒಪಿನಿಯನ್ ತಗೊಳ್ಳಿ, ನಿಮ್ಮ ಒಂದು ಪ್ರಾಪರ್ಟಿಗೆ ಲೀಗಲ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಇಂಪಾರ್ಟೆಂಟ್ ಬೈಯರ್ ಚೆಕ್ ಲಿಸ್ಟ್. ನೀವೇನಾದರೂ ಬೈಯರ್ ಆಗಿದ್ದರೆ
ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಒಂದು ಚೆಕ್ ಲಿಸ್ಟ್ಗಳನ್ನ ನೀವು ಬರೆದಿಟ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಅಫಿಷಿಯಲ್ ಬಫರ್ ಝೋನ್ ಪೊಸಿಷನ್ನು ನಿಮ್ಮ ಪ್ಲಾಟ್ಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬಫರ್ ಝೋನು ನಿಮ್ಮದೊಂದು ಪ್ಲಾಟ್ಗೂ ಅಲ್ಲಿನ ಡಿಸ್ಟೆನ್ಸ್ಗೂ ದಿಶಾಂಕ್ ಆ್ಯಪ್ ಯೂಸ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ವೆರಿಫೈ ಇಫ್ ಎನಿ NGT ಕೋರ್ಟ್ ಆರ್ಡರ್ ಅಪ್ಲೈಸ್ ಟು ದ ವಿಲೇಜ್. ನೀವು ಎಲ್ಲಿ ಪ್ರಾಪರ್ಟಿ ಬೈ ಮಾಡ್ತಿದ್ರೋ ಅಲ್ಲಿಗೆ NGTದು ಏನಾದರೂ ಒಂದು ಕೋರ್ಟ್ ಆರ್ಡರ್ ಇದೆಯಾ, ಅದೇನಾದರೂ ಓವರ್ಫ್ಲೋ ಆದಾಗ ಏನಾದರೂ ಮುಚ್ಕೊಂಡು ಹೋಗುತ್ತಾ, ಇಲ್ಲ ಏನಾದರೂ ಫ್ಲಡ್ ಚಾನ್ಸಸ್ ಇದೆಯಾ ಅಂತ ಇರುತ್ತೆ. ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ. BWSSB ಹತ್ರ ಇಲ್ಲಾಂದರೆ KSPCB ನೋಟಿಸು ಏನಾದರೂ ಇದೆಯಾ ನೋಡಿ. ರಿಜ್ಯುನೇಷನ್ ಪ್ರಾಜೆಕ್ಟ್ಸ್ ಏನಾದರೂ ಇದೆಯಾ ಅಲ್ಲಿ ಅಂತಲೂ ಚೆಕ್ ಮಾಡ್ಕೋಬೇಕಾಗುತ್ತೆ. ವೆರಿಫೈ RR ಎಕ್ಸ್ಟ್ರಾಕ್ಟ್, ಮ್ಯೂಟೇಷನ್, ಝೋನಿಂಗ್ ಆ್ಯಂಡ್ ಲ್ಯಾಂಡ್ ಹಿಸ್ಟ್ರಿ. RR ಎಕ್ಸ್ಟ್ರಾಕ್ಟು, ಮ್ಯೂಟೇಷನು, ಝೋನಿಂಗು, ಲ್ಯಾಂಡ್ ಹಿಸ್ಟ್ರಿ ಇದೆಲ್ಲನೂ ಚೆಕ್ ಮಾಡ್ಕೋಬೇಕು. ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಲೀಗಲಿಗೆ ಕೊಡಿ, ಲಾಯರ್ಗೆ ಹೇಳಿ ನನಗಿದ್ದು ಚೆಕ್ ಲಿಸ್ಟು, ಈ ಚೆಕ್ ಲಿಸ್ಟ್ನ ನೀವು ಇಟ್ಕೊಂಡಿರಿ, ಅದರಲ್ಲಿ ಅವ್ರು ಅದನ್ನೆಲ್ಲ ಮಾಡಿದ್ರ ಅಂತ ಟಿಕ್ ಮಾಡ್ಕೊಳ್ಳಿ. ಆಗ ನಿಮಗೂ ಒಂದು ಕ್ರಾಸ್ ಚೆಕ್ ಆಗುತ್ತೆ. ಎಲ್ಲರೂ ತಪ್ಪು ಮಾಡ್ತಾರೆ, ಮನುಷ್ಯ ಆದವರು ಎಲ್ಲರೂ ತಪ್ಪು ಮಾಡ್ತಾರೆ, ಮಿಷಿನ್ಸು ತಪ್ಪು ಮಾಡ್ತಾರೆ. ನೀವು ಚೆಕ್ ಲಿಸ್ಟ್ ಇಟ್ಕೊಂಡು ನೀವು ಅದನ್ನ ಓವರ್ಸೀಸ್ ಮಾಡಬೇಕು, ಎಲ್ಲ ಕರೆಕ್ಟಾಗಿ ಆಗಿದೆಯಾ ಅಂತ. ಆಗ ಮಾತ್ರನೇ ಪ್ರಾಪರ್ಟಿ ನೀವು ತಗೊಳ್ತಾ ಇರೋದು 100-200 ವರ್ಷಕ್ಕೆ ಬಾಳಬೇಕು. ನೀವು ಅದರಲ್ಲಿ ಸ್ವಲ್ಪನಾದರೂ ಕೇರ್ಲೆಸ್ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಮತ್ತು ಪ್ರಾಪರ್ಟಿ ಕನ್ಸಲ್ಟೆಂಟ್ಗಳನ್ನ ರೀಚೌಟ್ ಮಾಡಿ. ಈ ಥರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕಾದ್ರೆ 10,000 5,000 ಕೊಡೋದ್ರಲ್ಲಿ ಏನೂ ಹೋಗಲ್ಲ. ಒಬ್ಬೊಬ್ಬರಾದರೆ ಇನ್ನೂ ಕಮ್ಮಿಗೆ ಮಾಡ್ತಾರೆ. ಆಸ್ಕ್ ಫಾರ್ NOCs. ಆಗಲೇ ಹೇಳಿದೆ, ಈ ರಾಜಕಾಲುವೆ, ರಿವರು ಇಲ್ಲೇನಾದರೂ ಬರ್ತಾ ಇದೆ ಅಂದರೆ ಅಲ್ಲಿ ನಿಮಗೆ ಅದು ಅಂಡರಲ್ಲಿ ಇದೆ ಅಂದರೆ NOC ಇರಬೇಕು. NOCs ಇಸ್ಕೊಳ್ದಂಗೆ ನೀವು ಸುಮ್ಮನೆ ತಗೋಬೇಡಿ. ಅವ್ರು ಬಾಯಲ್ಲಿ ಹೇಳಿದ್ನ ಯಾರು ನಂಬೇಡಿ. ಪೇಪರ್ ವರ್ಕ್ ಇರಬೇಕು. ಬಾಯಲ್ಲಿ ಹೇಳ್ತಾರೆ ಇಲ್ಲ ಸರ್, ಹಂಗಿಲ್ಲ ಸರ್, ಹಿಂಗಿದೆ ಸರ್, ಅದು ಸರ್, ಇದು ಸರ್ ಅಂತ. NOCs ತಗೊಳ್ಳಿ, ಲಕ್ ಮೇಲೆ ಡಿಪೆಂಡ್ ಆಗಿಬಿಡಿ. ನೆಕ್ಸ್ಟ್ ಹೋಗೋಣ. ವೇ ಟು ವೆರಿಫೈ ಅಫಿಷಿಯಲ್ ಸೋರ್ಸಸ್. ಇದೆಲ್ಲ ಅಫಿಷಿಯಲ್ ಸೋರ್ಸಸ್ಸು ನಾನು ಕೊಡ್ತಾ ಇರೋಂಥದ್ದು. BMRDA, BDA, ಬಫರ್ ಮ್ಯಾಪ್ಸ್ಗೆ, ಡೆವಲಪ್ಮೆಂಟ್ ಪ್ಲ್ಯಾನ್ಸ್ಗೆ ಇಲ್ಲಿಗೆ ಹೋಗ್ಬೋದು. NGT ಪೋರ್ಟಲ್, ಆರ್ಡರ್ ಅರ್ಕಾವತಿ ರೀಜನ್ಸ್, ಏನಾದರೂ ಆರ್ಡರ್ಸು ಅರ್ಕಾವತಿ ರೀಜನ್ಸ್ ಮೇಲೆ ಮಾಡಿದರೆ NGT ಪೋರ್ಟಲ್ಗೆ ಹೋಗಬೇಕಾಗುತ್ತೆ. BWSSB, KSPಸ್ಗೆ ಪೊಲ್ಯೂಷನು ರಿಸ್ಟ್ರಿಕ್ಷನ್ ನೋಟಿಸ್ ಏನಾದರೂ ಇದ್ದರೆ ಇಲ್ಲಿಗೆ ಹೋಗಬೇಕು. ಮ್ಯೂಟೇಷನು, ಸರ್ವೆ, RR ಎಕ್ಸ್ಟ್ರಾಕ್ಟ್ ಬೇಕು ಅಂದರೆ ರೆವೆನ್ಯೂ ಆಫೀಸ್ಗೆ ಹೋಗಬೇಕು. ಪಾಣಿ ಅರ್ತು ಓಪನ್ ಸಿಟಿ ಡೇಟಾಬೇಸಲ್ಲಿ NGO ಮ್ಯಾಪ್ಸ್ ಸಿಗುತ್ತೆ. ನೀವು ಅಲ್ಲಿಗೆಲ್ಲ ಹೋಗೋಕ್ಕಾಗಲಿಲ್ಲ ಅಂದರೆ NGO ಮ್ಯಾಪ್ಸ್ ಬೇಕು ಅಂದರೆ ಪಾಣಿ ಅರ್ತು ಓಪನ್ ಸಿಟಿ ಸೆಟ್ಗೆ ಹೋದರೆ ಅಲ್ಲೇ ಸಿಕ್ಬಿಡುತ್ತೆ. ನೆಕ್ಸ್ಟು ಪ್ಲೇನ್ ಅಡ್ವೈಸ್ ನನ್ನ ಕಡೆಯಿಂದ, ನೀವೇನಾದರೂ ಬೈ ಮಾಡ್ತಾಯಿದ್ದೀರ ಅಂದರೆ ಅವಾಯ್ಡ್ ಬೈಯಿಂಗ್ ಇನ್ಸೈಡ್ ರಿವರ್, ಲೇಕ್, ರಾಜಕಾಲುವೆ, ಬಫರ್ ಝೋನ್. ಈ ಒಂದು ರಿವರ್ಸು, ಲೇಕು, ರಾಜಕಾಲುವೆ, ಬಫರ್ ಝೋನ್ ತಗೊಳ್ಳೋಕ್ಕೆ ಹೋಗ್ಬಿಡಿ. ನಾನು ಹೇಳೋದಷ್ಟೇ. ಅವಾಯ್ಡ್ ಪ್ಲಾಟ್ಸ್ ಇನ್ ಆ್ಯಕ್ಟಿವ್ ರಿಸ್ಟೋರೇಷನ್ ಆರ್ NGT ರಿಸ್ಟ್ರಿಕ್ಷನ್ ಝೋನ್ಸ್. ಏನಾದರೂ ಅಲ್ಲಿ ರಿಸ್ಟೋರೇಷನ್ ಆಗ್ತಾಯಿದೆ ಆ ನದಿದು, ಇಲ್ಲ NGTದು ಏನಾದರೂ ಒಂದು ರಿಸ್ಟೋರೇಷನ್ ಝೋನ್ ಅಂತ ಡಿಕ್ಲೇರ್ ಮಾಡಿದೆ ಅಂದರೆ ಅಲ್ಲಿ ತಗೊಳ್ಳೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಯಾಕೆ ರಿಸ್ಕ್ ತಾಳ್ತೀರಾ. ಗೆಟ್ ಆಲ್ ಡಾಕ್ಯುಮೆಂಟ್ಸ್ ಫ್ರಮ್ ಸೆಲ್ಲರ್, ಡೋಂಟ್ ಪ್ರೊಸೀಡ್ ಇಫ್ ಮಿಸ್ಸಿಂಗ್. ಏನಾದರೂ ಒಂದು NOC, ಏನಾದರೂ ಒಂದು ಚಿಕ್ಕ ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಅವ್ರು ಬಾಯಿ ಮಾತಲ್ಲಿ ಹೇಳ್ತಾರೆ ಅಂದರೆ ತಗೊಳ್ಳೋಕ್ಕೆ ಹೋಗ್ಬೇಡಿ. ಅದನ್ನು ಕೈ ಬಿಟ್ಬಿಡಿ, ಪರವಾಗಿಲ್ಲ. ಅದೆಷ್ಟೇ ಕೋಟಿ ಲಾಭ ಬರ್ತಾಯಿದ್ರು ಬಿಟ್ಬಿಡಿ, ತಲೆ ಕೆಡಿಸ್ಕೊಬಿಡಿ. ಇನ್ನೊಂದು ಸಿಗುತ್ತೆ, ತಾಳ್ಮೆಯಿಂದ ಇರಿ. ಅದು ಸಿಗ್ತಾ ಇದೆ ಅಂದರೆ ಇನ್ನೊಂದು ಸಿಗ್ದಂಗೆ ಇರುತ್ತೋ ಅದು ಸಿಕ್ಕೇ ಸಿಗುತ್ತೆ. ಹೈಯರ್ ಸರ್ವೇಯರ್, ಲಾಯರ್ ಫಾರ್ ವೆರಿಫಿಕೇಷನ್. ಸರ್ವೇಯರ್ನ ಹೈಯರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವೊಬ್ಬರು ಲಾಯರ್ನ ಹೈಯರ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಳಿ ಇಲ್ಲಿ ಸರ್ವೆ ಮಾಡಿಸಿ, ನನಗೆ ಇದು ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ, ನನಗಿದು ಒಳ್ಳೆ ಡೀಲಲ್ಲಿ ಸಿಗ್ತಾ ಇದೆ, ಇದನ್ನು ನನಗೆ ಏನೇ ಪ್ರಾಬ್ಲಮ್ ಆಗದೆ ಲೀಗಲ್ ಟರ್ಮ್ಸಲ್ಲಿ ನನಗೆ ಸೆಕ್ಯೂರ್ ಮಾಡಿಕೊಡಿ ಅಂತ ಹೇಳಿ ಲಾಯರ್ ಅದನ್ನ ಮಾಡಬೇಕು. ಅದು ಅವ್ರ ಡ್ಯೂಟಿ. ನೀವು ಅವ್ರಿಗೆ ಪೇನೂ ಮಾಡ್ತಾ ಇರ್ತೀರ. ಮತ್ತು ಬಫರ್ ರೂಲ್ಸು ಮತ್ತು ಓಲ್ಡ್ ರೂಲ್ಸು ಏನಾದರೂ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ಅಪ್ಡೇಟೆಡ್ ಆಗಿರಿ. ಯಾಕೆಂದರೆ ರೂಲ್ಸು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಕಾರ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. PRR ನಿಮಗೆ ಗೊತ್ತೇ ಇದೆ, ಬಫರ್ ಝೋನ್ ಚೇಂಜ್ ಮಾಡಿದ್ರು, ಲೇಕಿಗೆ ಹೊಸ ಬಫರ್ ಝೋನ್ ಸೆಟ್ ಮಾಡಿದ್ರು. ತುಂಬ ರೂಲ್ಸ್ ಚೇಂಜ್ ಆಗ್ತಾಯಿದೆ, ಸರ್ಕಾರದ ಮೇಲೆ ಇರುತ್ತೆ. ನೀವು ಅಪ್ಡೇಟೆಡ್ ಆಗಿರಬೇಕು, ಚೆಕ್ ಮಾಡ್ತಾ ಇರ್ಬೋದು. ಅದಕ್ಕೆ ಹೇಳ್ತಾ ಇರೋದು, ನೀವು ಆ ಥರ ಏನಾದರೂ ಝೋನಲ್ಲಿ ಇದೆ ಅಂದರೆ ಪ್ರಾಪರ್ಟಿನ ತಗೊಳ್ಳೋಕ್ಕೆ ಹೋಗಬೇಡಿ, ಬೇರೆ ಕಡೆ ತಗೊಳ್ಳಿ. ನಿಮ್ಗೆ ಆಪ್ಷನ್ ಸಿಗುತ್ತೆ. ಬೆಟರ್ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಗುಡ್ ಫಾರ್ ಮನಿ, ವ್ಯಾಲ್ಯೂ ಫಾರ್ ಮನಿ ಪ್ರಾಪರ್ಟಿ ಸಿಕ್ಕೇ ಸಿಗುತ್ತೆ. ಇಲ್ಲಾಂದರೆ ಯಾರಾದರೂ ಒಂದು ಪ್ರಾಪರ್ಟಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರನ್ನ ಕ್ಲೇಮ್ ಮಾಡ್ಕೊಳ್ತಾರೆ, ನಾವು ಪ್ರಾಪರ್ಟಿ ಎಕ್ಸ್ಪರ್ಟ್ಸ್ ಅಂತ. ಅಂಥವ್ರನ್ನ ರೀಚ್ ಔಟ್ ಮಾಡಿ. ಏನು ಕಮ್ಮಿ 500, 1000, 5000, 10,000 ಕೊಡೋದ್ರಲ್ಲಿ ಏನೂ ಹೋಗಲ್ಲ. ನೀವು 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ತನಕ ಇನ್ವೆಸ್ಟ್ ಮಾಡ್ತಿರ್ತೀರ. ಅದರಲ್ಲಿ 5,000, 10,000 ಕೊಡೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ. ನೆಕ್ಸ್ಟ್
ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಎಫರ್ಟ್ಸ್ ನಿಮ್ಗೆ ಏನಾದರೂ ಯೂಸ್ಫುಲ್ಲು ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಇದೇ ಥರದ ವ್ಯಾಲ್ಯೂ ಕಂಟೆಂಟ್ ಸಿಗ್ತಾ ಇರುತ್ತೆ. ನೀವು ನನ್ನ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ. ಮತ್ತು ಇವಾಗ ನಾನು ಇದ್ರಲ್ಲಿ ಕೊಟ್ಟಿದ್ದು ಅಟ್ ಪ್ರೆಸೆಂಟು ಯಾವ್ಯಾವ ಬಫರ್ ಝೋನ್ಸ್ ಇದೆ, ಆ ಬಫರ್ ಲೆಂತ್ ಎಷ್ಟಿದೆ ಅಂತ ಪ್ರೈಮರಿ, ಸೆಕೆಂಡರಿ, ಟ್ರೆಷರಿಗೆ ಇದು ಅಪ್ಡೇಟ್ ಆಗಿದೆ, ಗಜೆಟ್ ನೋಟಿಫಿಕೇಷನಲ್ಲಿದೆ. ಅದು ನೆಕ್ಸ್ಟ್ ರೂಲಾಗಿ ಬಂದರೆ ಈ ಒಂದು ಗಜೆಟ್ ನೋಟಿಫಿಕೇಷನಲ್ಲಿರೋದು ನೆಕ್ಸ್ಟು ರೂಲ್ ಆಗುತ್ತೆ. ನೀವು ಅದನ್ನು ಕೂಡ ಚೆಕ್ ಮಾಡಿ, ನನ್ನ ಚಾನಲಲ್ಲಿದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು.